ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಮಹಿಮುಂಟಾಗಲಿ. ಏಪ್ರಿಲ್ 2026 ಮೊದಲನೇ ಮಾತನ್ನು ನಾವು ಮಾತನಾಡಿಕೊಳ್ಳೋಣ. ದೇವ ಮಕ್ಕಳೇ, ಮೊದಲನೇ ಮಾತು ಯೇಸು ಸ್ವಾಮಿ ಸಿಲುವೆ ಮೇಲೆ ಇರುವಾಗೆ ಕ್ಷಮಿಸು ಅನ್ನೋ ಮಾತನ್ನು ನಾವು ನೋಡ್ತಾ ಇದ್ದೀವಿ. ಯೇಸು ಸ್ವಾಮಿನ ಸಿಲುವೆ ಮೇಲೆ ಏರಿಸುವಾಗೆ ನೋಡ್ರಿ, ಭಯಂಕರವಾಗಿ ಅವರ 2 ಕೈಗಳಲ್ಲಿ ಹಾನಿ ಹೊಡೆದಿದ್ದಾರೆ, 2 ಕಾಲಿಗೆ ಸೇರಿಸಿ ಹಾನಿ ಹೊಡೆದಿದ್ದಾರೆ, ತಲೆಗೆ ಭಯಂಕರವಾದ ವಿಷದ ಮುಳ್ಳಿನ ಕಿರೀಟವನ್ನು ಇಟ್ಟಿದ್ದಾರೆ, ಪಕ್ಕೆಯನ್ನು ತಿವಿದಿದ್ದಾರೆ. ನೋಡುವಾಗೆ ತಲೆಯಲ್ಲಿ ಗಾಯ, ರಕ್ತ, ಕೈಗಳಲ್ಲಿ ಗಾಯ, ರಕ್ತ, 2 ಕಾಲಿನಲ್ಲಿ ಗಾಯ, ರಕ್ತ, ಪಕ್ಕೆನ ತಿವಿದಿರೋ ಸಮಯದಲ್ಲಿ ಅಲ್ಲಿ ಸಹ ಗಾಯ ಆಗಿ ರಕ್ತ ಹರಿತಾ ಇದೆ. ಈ ರೀತಿಯಾಗಿ ಯೇಸು ಸ್ವಾಮಿ ಇಡೀ ದೇಹದಲ್ಲಿ ಭಯಂಕರವಾದ ಗಾಯಗಳು, ಚಾಟಿ ಏಟುಗಳು, ನೋಡ್ರಿ ಆ ರಕ್ತ ಹರಿಯೋದು ಎಷ್ಟು ಭಯಂಕರವಾಗಿ, ಎಷ್ಟು ಘೋರವಾಗಿ ಆ ಸಿಲುವೆ ಮೇಲೆ ದೇವಾದಿ ದೇವನು ಬಹಳ ಹಿಂಸೆಗಳನ್ನು ಅನುಭವಿಸಿಕೊಂಡಿದ್ದಾನೆ. ಕೆಳಗೆ ನೋಡುವಾಗೆ ಅಧಿಕಾರಿಗಳು ಒಂದು ಕಡೆ, ಮತ್ತೊಂದು ಕಡೆ ಪರಿಸರಗಳು ಒಂದು ಕಡೆ, ಇನ್ನೊಂದು ಕಡೆ ಶಾಸ್ತ್ರಿಗಳು ಒಂದು ಕಡೆ, ಮತ್ತೊಂದು ಕಡೆ ಅಲ್ವಾ, ಈ ರೀತಿಯಾಗಿ ಇಬ್ಬರು ಕಳ್ಳರನ್ನ ಯೇಸು ಸ್ವಾಮಿಯ ಬಲಗಡೆ ಒಬ್ಬ, ಎಡಗಡೆ ಒಬ್ಬನ್ನ ಕಳ್ಳರನ್ನ ಕೂಡ ಸಿಲುವೆಗೆ ಹಾಕಿದ್ದಾರೆ. ನೋಡ್ರಿ, ಅದು ಎಲ್ಲದರ ಮಧ್ಯದಲ್ಲಿ ಯೇಸು ಸ್ವಾಮಿ ಎಷ್ಟು ಹಿಂಸೆ, ಆ ಬಾಧೆ, ಆ ನೋವು, ಆ ಯಾತನೆಗಳನ್ನ ಅವರು ಅನುಭವಿಸಿಕೊಂಡಿದ್ದಾರೆ. ಆ ಸಮಯದಲ್ಲಿ ಏನೇನೂ ಸಹ ಆತನು ಮಾತನಾಡದೆ ಮೌನವಾಗಿದ್ದಾನೆ. ಕೆಳಗೆ ಒಂದು 4 ಗುಂಪಿನ ಜನ ಯೇಸುವನ್ನ ಹಾಸ್ಯ ಮಾಡುತ್ತಾ, ಅವಮಾನಿಸುತ್ತಾ, ನಿಂದಿಸುತ್ತಾ ಆತನಿಗೆ ವಿರೋಧವಾಗಿ ಮಾತನಾಡಿಕೊಂಡಿದ್ದಾರೆ. ನೀನು ಕ್ರಿಸ್ತನೇ ಆಗಿದ್ದರೆ ನೀನು ಇಳಿದು ಬಂದು ನಮ್ಮನ್ನು ರಕ್ಷಿಸು, ನಿನ್ನನ್ನು ರಕ್ಷಿಸಿಕೋ, ಈ ರೀತಿಯಾಗಿ ಕಳ್ಳನು ಹೇಳಿಕೊಂಡಿದ್ದಾನೆ. ಕೆಳಗಡೆ ಇರೋರು ನೀನು ದೇವ ಕುಮಾರನಾಗಿದ್ದರೆ ನಿನ್ನನ್ನೇ ನೀನು ರಕ್ಷಿಸಿಕೋ ಎಂದು ಕೆಳಗಡೆ ಇರೋರುಗಳೆಲ್ಲ ಯೇಸುನ ಹಾಸ್ಯ ಮಾಡುತ್ತಾ, ಅವಮಾನಿಸುತ್ತಾ, ನಿಂದಿಸುತ್ತಾ ಭಯಂಕರವಾಗಿ ಆತನ ಘೋರವಾಗಿ, ಕಠಿಣವಾಗಿ ಮಾತನಾಡಿಕೊಂಡಿದ್ದಾರೆ. ಆದರೆ ಯೇಸು ಕ್ರಿಸ್ತನು ಬಾಯಿ ತೆರೆಯದೆ ಮೌನವಾಗಿ ಸಿಲುವೆ ಮೇಲೆ ಇದ್ದಾನೆ. ಆ ಸಮಯದಲ್ಲಿ ಅವ್ರಿಗೆ ಕೊಡುವಂಥ ಆ ಘೋರ ಹಿಂಸೆ, ಆ ಭಯಂಕರವಾದ ನೋವು, ಆ ಯಾತನೆ, ಆ ಹೊಡೆತ, ಆ ರಕ್ತ, ಆ ಗಾಯಗಳು, ಹಲ್ಲೆಲೂಯ, ಭಯಂಕರವಾದ ಬಿಸಿಲು ಮಕ್ಕಳೇ. ಆ ಸಮಯದಲ್ಲಿ ಸ್ವಾಮಿ ಜೀವಂತವಾಗಿರುವಾಗಲೇ ಎಷ್ಟು ಘೋರ ನೋಡ್ರಿ. ಆ ಸಮಯದಲ್ಲಿ ಯೇಸು ಸ್ವಾಮಿ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನೋಡ್ರಿ. ಅಷ್ಟೊಂದು ಕೆಳಗಡೆ ಇರೋ ಜನಗಳು ಆತನ ನಿಂದಿಸಿ, ಅವಮಾನಿಸಿ, ಹಾಸ್ಯ ಮಾಡಿ, ಅಪಹಾಸ್ಯಗೈದು, ಹೀನವಾಗಿ ಆತನಿಗೆ ಮಾತನಾಡಿಕೊಂಡಿದ್ದಾರೆ. ಆ ಸಮಯದಲ್ಲಿ ಯೇಸುಗೆ ಕೋಪ ಬಂದಿಲ್ಲ, ಯೇಸುಗೆ ಸಿಟ್ಟು ಬಂದಿಲ್ಲ, ಯೇಸು ಸ್ವಾಮಿ ರೋಷಗೊಂಡಿಲ್ಲ. ಆತನು ಬಹಳ ತಾಳ್ಮೆಯುಳ್ಳವನಾಗಿ, ದೀನನಾಗಿ ಆ ಸಿಲುವೆ ಮೇಲೆ ಯೇಸು ಅವುಗಳೆಲ್ಲ ಅನುಭವಿಸಿಕೊಂಡಿದ್ದಾನೆ. ಆ ಸಮಯದಲ್ಲಿ ಯೇಸಪ್ಪ ಬಾಯಿ ಬಿಟ್ಟು ಒಂದು ಮಾತು ಹೇಳ್ತಾ ಇದ್ದಾರೆ. ತಂದೆ ಬಳಿಯಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂದರೆ, ತಂದೆಯೇ, ಇವರು ತಾವು ಏನು ಮಾಡ್ತಾ ಇದ್ದಾರೆಂದು ಹರಿಯರು, ಇವರುಗಳನ್ನು ಕ್ಷಮಿಸು. ಹಾಲೆಲೂಯಾ, ದೇವರ ನಾಮಕ್ಕೆ ಮಹಿಮುಂಟಾಗಲಿ. ಏಸಪ್ಪ ಅಂಥ ಘೋರ ಹಿಂಸೆಗಳಲ್ಲಿ ಅವರು ಇರುವಾಗೆ ಅವರು ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ತಂದೆ ಬಳಿಯಲ್ಲಿ ಏನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ಈ ರೀತಿಯಾಗಿ ನನ್ನನ್ನು ಅವಮಾನಿಸಿ, ನಿಂದಿಸಿ, ಸಿಲುವೆಗೆ ಹಾಕಿ, ಚಾಟಿಗಳಿಂದ ಹೊಡೆದು, ಮಲೆಗಳಿಂದ ಹೊಡೆದು, ಮುಳ್ಳಿನ ಕಿರೀಟ ಧರಿಸಿ, ಈಟಿಯಿಂದ ನನ್ನ ಚುಚ್ಚಿ ಅಲ್ವಾ, ನನ್ನ ಬಟ್ಟೆಗಾಗಿ ಚೀಟಿ ಹಾಕಿ ಎಲ್ಲರೂ ಪರಿಹಾಸ ಮಾಡಿ ನನ್ನ ಹಿಂಸೆ ಮಾಡಿಕೊಂಡಿದ್ದಾರೆ. ತಂದೆ, ಇವ್ರುಗಳು ತಾವು ಮಾಡೋದು ಗೊತ್ತಿಲ್ಲದೆ ಮಾಡಿಕೊಂಡಿದ್ದಾರೆ, ಗೊತ್ತಿಲ್ಲದೆ ಮಾಡಿಕೊಂಡರೆ ಇವ್ರುಗಳನ್ನು ಮನ್ನಿಸ್ಬಿಡ್ರಿ ಅಂದ್ಬಿಟ್ಟು ಯೇಸು ಸ್ವಾಮಿ ತಂದೆ ಬಳಿಯಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಹಾಲೆಲೂಯಾ. ಓ ದೇವ ಮಕ್ಕಳೇ, ಯೇಸು ಮೊದಲನೇ ಮಾತನ್ನ ಏನು ಹೇಳ್ತಾರೆ? ಕ್ಷಮಿಸು. ನೋಡ್ರಿ, ಆತನ ಒಂದು ದೊಡ್ಡ ಒಂದು ಗುಣ ಏನಂದರೆ, ಒಂದು ವಿಶೇಷವಾದ ಸ್ವಭಾವ ಏನಂದರೆ, ಏಸಪ್ಪನಲ್ಲಿ ನಾವು ಏನು ನೋಡ್ತಿದ್ದೀರಂದರೆ ಕ್ಷಮಿಸುವಂಥ ಗುಣ, ಕ್ಷಮಿಸುವಂಥ ಸ್ವಭಾವ. ಇವತ್ತು ಅಂಥ ಘೋರ ಹೀನ ಸ್ಥಿತಿಯಲ್ಲಿರುವಾಗಲೂ ಏಸಪ್ಪ ಎಲ್ಲ ಶತ್ರುಗಳನ್ನು ಕ್ಷಮಿಸಿ ಅವ್ರುಗಳನ್ನು ಮನ್ನಿಸಿದ್ದಾರೆ. ಹಾಗೆ ಓ ಜನರೇ, ದೇವ ಮಕ್ಕಳೇ, ಪ್ರಿಯರೇ, ಇವತ್ತು ದೇವ ಮಕ್ಕಳಾಗಿರುವಂಥ ನೀವುಗಳು ಎಲ್ಲರೂ ಆ ಯೇಸುವಿನ ಗುಣವನ್ನು ಹೊಂದಿದವರಾಗಿರಬೇಕು. ಆ ಯೇಸುವಿನ ಗುಣವನ್ನು, ಸ್ವಭಾವವನ್ನು
ನೀವು ಧರಿಸಿಕೊಂಡವರಾಗಿರಬೇಕು. ಯಾಕಂದ್ರೆ ಯೇಸು ಸ್ವಾಮಿಗೆ ಬಂದ ಹಿಂಸೆಗಳು, ಕಷ್ಟಗಳು, ಅವಮಾನಗಳು, ಪರಿಹಾಸಗಳು ನಮಗೂ ಸಹ ಬರುತ್ತಂದು ಯೇಸು ಹೇಳಿದ್ದಾರೆ. ಹಾಗಾಗಿ ಈ ದಿನಗಳಲ್ಲಿ ಯೇಸು ಸ್ವಾಮಿನ ನಂಬಿರೋದ್ರಿಂದ, ಸಭೆಗಳಿಗೆ ಹೋಗುವುದರಿಂದ, ಪ್ರಾರ್ಥನೆಗಳು ಮಾಡುವುದರಿಂದ, ಬೈಬಲ್ ಓದುವುದರಿಂದ, ಪಾಪಗಳನ್ನು ಬಿಟ್ಟು ನ್ಯಾಯ, ನೀತಿ, ಧರ್ಮ, ಭಕ್ತಿ ಉಳ್ಳವರಾಗಿ ಪ್ರತಿಯೊಬ್ಬರುಗಳು ಜೀವಿಸಿಕೊಂಡಿರುವಂಥ ಸಮಯದಲ್ಲಿ ಕಾರಣವೇ ಇಲ್ಲದೆ ನಿಮ್ಮ ಕುಟುಂಬಗಳಲ್ಲಿ ನಿಮಗೆ ವಿರೋಧವಾಗಿ ಹೋರಾಟಗಳು ಬರ್ತವೆ, ಹಿಂಸೆಗಳು ಬರ್ತವೆ, ಅವಮಾನಗಳು ಬರುತ್ತೆ. ಆಗ ನಿಮ್ಮ ಕುಟುಂಬಗಳಲ್ಲಿ ಇರೋನ ನೀವೇನು ಮಾಡಬೇಕು? ಕೋಪಗೊಳ್ಳದೆ, ರೋಷಗೊಳ್ಳದೆ, ಸಿಟ್ಟುಗೊಳ್ಳದೆ ಅವರುಗಳನ್ನು ನೀವು ಖಂಡಿತವಾಗಿ ಏನು ಮಾಡಬೇಕು? ಮನ್ನಿಸಬೇಕು. ಯೇಸು ಯಾವ ರೀತಿಯಲ್ಲಿ ಸಿಲುಬೆನಲ್ಲಿ ಎಲ್ಲರನ್ನ ಕ್ಷಮಿಸಿದನೋ ಅದೇ ರೀತಿಯಾಗಿ ನೀವು ನಿಮ್ಮ ಕುಟುಂಬಗಳಲ್ಲಿ ಯೇಸುವಿನ ನಾಮದ ನಿಮಿತ್ತವಾಗಿ ನಿಮ್ಮನ್ನು ಕುಟುಂಬಗಳಲ್ಲಿ, ರಿಲೇಷನ್ಗಳ ಮಧ್ಯದಲ್ಲಿ, ಸ್ನೇಹಿತರುಗಳ ಮಧ್ಯದಲ್ಲಿ, ಕೆಲಸ ಮಾಡೋ ಸ್ಥಳಗಳಲ್ಲಿ ಯಾರೆಲ್ಲ ನಿಮ್ಮನ್ನು ನಿಂದಿಸ್ತಾರೆ ನೀವು ಅವ್ರನ್ನ ಕ್ಷಮಿಸಬೇಕು. ಯಾರೆಲ್ಲ ನಿಮ್ಮನ್ನು ಅವಮಾನಿಸ್ತಾರೆ ನೀವು ಅವ್ರನ್ನ ಕ್ಷಮಿಸಬೇಕು. ಯಾರೆಲ್ಲ ನಿಮಗೆ ಹೀನವಾಗಿ ನಿಮ್ಮನ್ನು ಪರಿಹಾಸ ಮಾಡಿ, ಅಪಹಾಸ್ಯಗೈದು ನಿಮಗೆ ವಿರೋಧವಾಗಿ ಹಿಂಸೆಗಳನ್ನ ಒಡ್ಡುತ್ತಾರೋ ನೀವು ಅವ್ರನ್ನ ಖಂಡಿತವಾಗಿ ಏನು ಮಾಡಬೇಕು? ಪ್ರೀತಿ ಮಾಡೋರಾಗಿರಬೇಕು. ಮತ್ತೊಂದು ಕಡೆ ಅವ್ರನ್ನ ಮನಪೂರ್ವಕವಾಗಿ ಕ್ಷಮಿಸುವರಾಗಿರಬೇಕು. ಯಾಕೆಂದರೆ ಈ ಗುಣ ಬಂದು ಯೇಸು ಸ್ವಾಮಿದು, ಈ ಸ್ವಭಾವ ಬಂದು ಯೇಸು ಸ್ವಾಮಿದು. ಯೇಸು ಸಿಲುವೆ ಮೇಲೆ ಕ್ಷಮಿಸಿದಾಗೆ ನೀವುಗಳು ಕ್ಷಮಿಸುವರಾಗಿರಬೇಕು. ನಿಮ್ಮ ಗಂಡನ ಮೇಲೆ ಅಥವಾ ಹೆಂಡತಿ ಮೇಲೆ, ತಂದೆಗಳ ಮೇಲೆ, ತಾಯಿ ಮೇಲೆ, ಅಣ್ಣ ತಮ್ಮ, ಅಕ್ಕ ತಂಗಿಗಳು, ಒಡ ಹುಟ್ಟಿದವರು, ಸ್ನೇಹಿತರುಗಳು ಅಲ್ವಾ, ಅತ್ತೆ ಸೊಸೆ ಅಲ್ವಾ, ಈ ರೀತಿಯಾಗಿ ಕುಟುಂಬಗಳಲ್ಲಿ ಒಂದು ಹೋರಾಟ, ಜಗಳ, ಒಂದು ಮನಸ್ತಾಪಗಳು ಬಂದೇ ಬರುತ್ತೆ. ಆದರೆ ಆ ಸಮಯದಲ್ಲಿ ನೀವೇನು ಮಾಡಬೇಕಂದ್ರೆ ಯೇಸುನ ನೆನೆಸ್ಕೊಳ್ಬೇಕು. ಯೇಸುನ ನೆನೆಸ್ಕೊಂಡು ಅವ್ರನ್ನ ನೀವು ಮನಪೂರ್ವಕವಾಗಿ ಕ್ಷಮಿಸಬೇಕು. ಆಮೇಲೆ ಹಲ್ಲೆಲೂಯಾ. ನಾವು ಬೈಬಲಲ್ಲಿ ನೋಡ್ತೀವಿ, ಸ್ತೇಫಾನ ಅಂದ್ಬಿಟ್ಟು ಯೌವನಸ್ಥನು, ಆತನು ಒಂದು ದಿನ ದೇವ ಬಲದಿಂದ ತುಂಬಲ್ಪಟ್ಟವನಾಗಿ ಮಧ್ಯ ರಸ್ತೆಯಲ್ಲಿ ನಿಂತ್ಕೊಂಡು ಎಲ್ಲ ಜನಾಂಗಗಳ, ಯೆರೂಸಲೇಮ್ ಪಟ್ಟಣ ಮಧ್ಯದಲ್ಲಿ, ಎಲ್ಲ ಜನಾಂಗಗಳ ಮಧ್ಯದಲ್ಲಿ ಜನರಿಗೆ ಸುವಾರ್ತೆ ಸಾರ್ತಾ ಇದ್ದಾರೆ. ಯೇಸು ಒಳ್ಳೆಯವರು, ಮತ್ತು ಸುವಾರ್ತೆ ಒಂದು ಕಡೆ ಸಾರ್ತಾ ಇದ್ದಾನೆ, ಜನರಿಗೆ ಅದ್ಭುತಗಳನ್ನು, ಅತಿಶಯಗಳನ್ನು ಮಾಡ್ತಾ ಇದ್ದಾನೆ. ಒಳ್ಳೆಯದನ್ನೇ ಮಾಡಿದ ಆ ಸ್ತೇಫಾನಿಗೆ ವಿರೋಧವಾಗಿ ಅಲ್ಲಿರುವಂಥ ಯೂದ್ರುಗಳು, ಅಲ್ಲಿರುವಂಥ ಪರಿಸಯ್ಯರುಗಳು, ಅಲ್ಲಿರುವಂಥ ಅಧಿಕಾರಿಗಳು, ಅಲ್ಲಿರುವಂಥ ಅನೇಕ ಜನರು ಯಾರಿಗೆ ವಿರೋಧವಾಗಿ ಬಂದರು? ಸ್ತೇಫಾನನಿಗೆ ವಿರೋಧವಾಗಿ ಬಂದರು. ಸ್ತೇಫಾನ್ ಬಂದು ಒಬ್ಬ ದೇವರಿಗೆ ವಿರೋಧವಾಗಿ ಮಾತನಾಡ್ತಾನೆ, ಮೋಶೆಗೆ ವಿರೋಧವಾಗಿ ಮಾತನಾಡ್ತಾನೆ ಎಂದು ಅವನ ಮೇಲೆ ತಪ್ಪಾಗಿ ಪ್ರಚಾರಗಳನ್ನ ಮಾಡಿ ಅವನ ನ್ಯಾಯಾಲಯಕ್ಕೆ ಎಳೆದುಕೊಂಡು ಹೋಗಿ ಅವನ್ನ ಪರಿಸರಗಳ ಮುಂದೆ ನಿಲ್ಲಿಸಿ ಅನೇಕರು ಬಂದು ಅವನ ಮೇಲೆ ಅಪರಾಧಗಳನ್ನ ಹೊರಿಸಿಕೊಂಡೇ ಇದ್ದಾರೆ. ಹಲ್ಲೆಲೂಯಾ. ಆನಂತರ ಅವನ ಎಳೆದುಕೊಂಡು ಊರಿಂದ ಹೊರಗಡೆ ಹೋಗಿ ಎಲ್ಲರೂ ಕಲ್ಲು ತಗೊಂಡು ಅವನ ಮೇಲೆ ಎಸಿತಾ ಇದ್ದಾರೆ. ಅವನ ಮೇಲೆ ಕಲ್ಲು ಎಸೆಯುವಾಗೆ ಆತನು ಭಯಂಕರವಾಗಿ ತಲೆಗಳು ಹೊಡೆದು ಅಲ್ವಾ, ನೋಡ್ರಿ, ಕಲ್ಲುಗಳು ಹಾಕುವಾಗ ಏನಾಗುತ್ತೆ? ತಲೆ ಏನಾಗುತ್ತೆ? ಮುಖ, ಕಣ್ಣು, ಕಿವಿ ಅಲ್ವಾ, ಬಾಯಿ, ಹಲ್ಲು ಏನಾಗುತ್ತೆ? ಶರೀರ ಏನಾಗುತ್ತೆ? ಎಲ್ಲ ಕಡೆ ಗಾಯ, ರಕ್ತ, ಎಲ್ಲ ದೇಹ ಹೊಡೆದು ಚಿತ್ರ ಆಗಿ ಎಷ್ಟು ಭಯಂಕರ ಅಲ್ವಾ. ಆ ಸ್ಥಿತಿಯಲ್ಲಿ ಸ್ತೇಫಾನನು ಏನು ಮಾಡ್ತಾನೆ ಗೊತ್ತಾ? ಮೊಣಕಾಲು ಹಾಕ್ಕೊಂಡು ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯೇಸು ಸ್ವಾಮಿ, ನನ್ನ ಆತ್ಮವನ್ನು ಸೇರಿಸಿಕೋ, ಈ ಪಾಪವನ್ನು ಇವರುಗಳ ಮೇಲೆ ಹೊರಿಸಬೇಡ ಎಂದು ಅದನ್ನ ಹಾಗೆ ಹೇಳಿ ಕೆಳಗಡೆ ಬಿದ್ದು ಆತ ನಿದ್ರೆ ಹೊಂದಿದ, ಅಂದ್ರೆ ಸತ್ತು ಹೋದ. ನೋಡಿದ್ರ ಆ ಸ್ತೇಫಾನ ಒಳಗಡೆ ಆ ಗುಣ ಹೆಂಗ್ ಬಂತು? ಸ್ತೇಫಾನ ಒಳಗಡೆ ಆ ಸ್ವಭಾವ ಹೆಂಗ್ ಬಂತಂದ್ರೆ ಯೇಸುವಿನ ಶಿಷ್ಯ, ಯೇಸುವಿನ ಹಿಂಬಾಲಕ, ಯೇಸುಗಾಗಿ ಜೀವಿಸಿದವನು, ಯೇಸುವನ್ನು ಅಧಿಕವಾಗಿ ಪ್ರೀತಿಸಿದವನು, ಯೇಸುಗಾಗಿ ಎಲ್ಲವನ್ನೂ ಸಹಿಸಿಕೊಂಡು ಆತನು ಜೀವಿಸಿಕೊಂಡಿದ್ದಂಥ ದಿನಗಳಲ್ಲಿ ಆ ಸೇವೆಯ ಮಧ್ಯದಲ್ಲಿ ನೋಡ್ರಿ, ಆತನಿಗೆ ವಿರೋಧವಾಗಿ ಎಷ್ಟು ಶತ್ರುಗಳು ಅವನಿಗೆ ವಿರೋಧವಾಗಿ ಎದ್ದು ಬಂದರು. ಆ ಸಮಯದಲ್ಲಿ ಆ ಸ್ತೇಫನ್ಗೆ ಕೋಪ ಬಂದಿಲ್ಲ, ಸಿಟ್ಟುಗೊಳ್ಳಿಲ್ಲ, ಯಾರ ಮೇಲೆ ಯುದ್ಧ ಮಾಡಲಿಲ್ಲ, ಜಗಳ ಮಾಡಲಿಲ್ಲ, ಮತ್ತು ಯಾರಿಗೂ ಅವನು ವಿರೋಧವಾಗಿ ಏನೇನು ಮಾತನಾಡಲಿಲ್ಲ. ಆ ಸಮಯದಲ್ಲಿ ಆತನ ಏನು ಮಾಡ್ತಾನೆ? ಏಸಪ್ಪ, ಇವರೆಲ್ಲರಿಗೂ ನೀನು ಕ್ಷಮಿಸಬೇಕು ದೇವರೇ ಅಂದ್ಬಿಟ್ಟು ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಈ ಪಾಪವನ್ನು ಅವನ ಮೇಲೆ ಹೊರಿಸ್ಬೇಡ ಎಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆ ರೀತಿ ಪ್ರಾರ್ಥನೆ ಮಾಡೇನೆ ಮರಣ ಹೊಂದಿದ. ಹಲ್ಲೆಲೂಯಾ. ಯಾರ್ದು ಈ ಸ್ವಭಾವ? ಯಾರು ಕೊಟ್ಟಿದ್ದು ಈ ಗುಣ ಅಂದರೆ ಏಸಪ್ಪ ಗುಣ, ಏಸಪ್ಪ ಸ್ವಭಾವ. ಅದೇ ಥರನೇ ನೀವುಗಳು ಪ್ರತಿಯೊಬ್ಬರು ಸುವಾರ್ತೆಗಳ ಸಾರಕ್ಕೆ ಹೋಗುವಾಗ ನಿಮಗೆ ಪ್ರಾಬ್ಲಮ್ ಬರುತ್ತಾ? ಸಹಿಸ್ಕೊಡ್ರಿ. ಕುಟುಂಬಗಳಲ್ಲಿ ಪ್ರಾಬ್ಲಮ್ ಬರುತ್ತಾ? ಸಹಿಸ್ಕೊಡ್ರಿ. ಜನಗಳ ಮಧ್ಯದಲ್ಲಿ ನೀವು ಒಳ್ಳೆತನದಿಂದ ನಡ್ಕೊಳ್ತೀರಾ, ಅದಕ್ಕೆ ಕೆಟ್ಟದಾಗುತ್ತಾ, ನಿಂದೆ ಬರುತ್ತಾ? ಸಹಿಸ್ಕೊಡ್ರಿ. ಏನೇನೇ ಹೋರಾಟಗಳು ಬರಲಿ, ಏನೇನೇ ನಿಂದನೆಗಳು ಬರಲಿ, ಯಾರೇ ನಿಮ್ಮನ್ನು ಅವಮಾನಿಸಲಿ, ನಿಮ್ಮ ಮೇಲೆ ತಪ್ಪು ಅಪರಾಧಗಳನ್ನ ಹೊರಿಸಲಿ, ನಿಮ್ಮ ಮೇಲೆ ಚಾಡಿಗಳನ್ನ ಹಾಕಲಿ, ನಿಮ್ಮ ಮೇಲೆ ಹೋಗಿ ಅನೇಕರ ಬಳಿಯಲ್ಲಿ
ಇವನು ಸರಿ ಇಲ್ಲ, ಅವಳು ಸರಿ ಇಲ್ಲ, ಇವ್ರು ಹಾಗೆ ಇವ್ರು ಹೀಗೆ ಅಂದ್ಬಿಟ್ಟು ಘೋರವಾದ ಕಾರ್ಯಗಳನ್ನ ಹೇಳಲಿ ಪರವಾಗಿಲ್ಲ, ಆದರೆ ಯೇಸು ಸ್ವಾಮಿ ಎಲ್ಲ ನೋಡಿಕೊಂಡಿರ್ತಾರಲ್ವಾ. ಹಾಗಾಗಿ ನಾವು ಮೌನವಾಗಿದ್ರೆ ದೇವನು ಎಲ್ಲವನ್ನು ನೋಡಿಕೊಳ್ಳುವಂಥ ದೇವನಾಗಿರ್ತಾನೆ. ಅಂಥ ಸಮಯದಲ್ಲಿ ನೀವು ಹೇಳಬೇಕು, ದೇವಾ ಇವ್ರುಗಳೆಲ್ಲರನ್ನ ಕ್ಷಮಿಸ್ರಿ, ಮನ್ನಿಸ್ರಿ, ಇವ್ರುಗಳು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲದೆ ಮಾಡ್ತಾರಪ್ಪ. ಒಂದು ಕಾಲದಲ್ಲಿ ನಾವು ಹೀಗೆ ಮಾಡಿದ್ದೀವಲ್ಲ, ನಮ್ಮನ್ನು ಕ್ಷಮಿಸಿದಾಗೆ ಅವರುಗಳನ್ನು ಕ್ಷಮಿಸೊಂದು ನೀವು ಕೇಳಿಕೊಳ್ಳುವರಾಗಿರ್ಬೇಕು ಮಕ್ಕಳೇ. ಹಾಲೆಲೂಯ. ಮತ್ತಾಯ ಸುವಾರ್ತೆ 6 ಅದರಲ್ಲಿ 14ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಸ್ವತಃ ಏಸಪ್ಪನೇ ಏನು ಹೇಳ್ತಾರಂದ್ರೆ, ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರೋ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನ ಕ್ಷಮಿಸುವನು. ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರೋ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನ ಕ್ಷಮಿಸುವುದಿಲ್ಲ. ಓ ಪ್ರಿಯರೇ, ಓ ಜನರೇ, ಇದನ್ನು ಕೇಳಿಕೊಂಡಿರೋಂಥ ಎಲ್ಲ ಮಕ್ಕಳೇ, ಇವತ್ತು ಅನೇಕರಿಗೆ ಸಿಟ್ಟು ಜಾಸ್ತಿ ಇದೆ, ಕೋಪ ಜಾಸ್ತಿ ಇದೆ. ನಾನು ಯಾಕೆ ಅವ್ರನ್ನ ಕ್ಷಮಿಸಬೇಕು, ನಾನು ಯಾಕೆ ಅವ್ರನ್ನ ಪ್ರೀತಿಸಬೇಕು, ನನಗೇಕೆ ಅಲ್ವಾ ಈ ರೀತಿಯಾಗಿ ಅವ್ರ ಮೇಲೆ ಕೋಪಗೊಂಡು ಸಿಟ್ಟುಗೊಂಡು ಅವ್ರನ್ನ ಹೀಯಾಳಿಸಿ ಬೈದು ಜಗಳ ಮಾಡಿ ಹೋಲಿಸಿ ನಾವು ಮಾತಾಡೋಕೆ ಹೋದರೆ ನಮ್ಮಲ್ಲಿ ಯಾರ ಸ್ವಭಾವ ಇರುತ್ತೆ? ಸೈತಾನ ಸ್ವಭಾವ. ಯಾರ ಗುಣ? ಸೈತಾನ ಗುಣ ಇರುತ್ತೆ. ಈ ರೀತಿಯಾಗಿದ್ದರೆ ಅವರಲ್ಲಿ ಖಂಡಿತವಾಗಿ ಏಸಪ್ಪ ಇರೋಕ್ಕೆ ಸಾಧ್ಯವಿಲ್ಲ. ಅವರು ಯೇಸುವಿಂದ ಹುಟ್ಟಿದವರು ಅಲ್ವೇ ಅಲ್ಲ, ಅವರು ಸೈತಾನಿಂದ ಹುಟ್ಟಿದವರು, ಸೈತಾನ ಮಕ್ಕಳೆನಿಸಿ ಕೊಳ್ಳುವರು. ಆಮೇಲೆ ಹಲ್ಲೆಲೂಯ. ಹಾಗಾಗಿ ಜನರ ತಪ್ಪುಗಳನ್ನ ಕ್ಷಮಿಸಬೇಕು. ಯಾಕಂದರೆ ಕಾರಣವೇ ಇಲ್ಲದೆ ನಿಮ್ಮ ಮೇಲೆ ತಪ್ಪು ಹೊರಿಸಿದ್ರೆ ಸಹಿಸ್ಕೋ, ಕ್ಷಮಿಸು. ನಿಮ್ಮ ಮೇಲೆ ಅಪರಾಧಗಳನ್ನ ಹಾಕುವಾಗೆ ಕ್ಷಮಿಸಬೇಕು ಅಲ್ವಾ. ನಿಮ್ಮ ಮುಖದ ಎದುರಿಗೆ ಕೈ ಚಾಚಿ ನೀನೇ ನಾನು ನೋಡಿದ್ದೀನಿ ಹಾಗೆ ಹೀಗೆ ಅಪರಾಧಗಳನ್ನ ಹೊರಿಸ್ತಾರ, ಸೈಲೆಂಟಾಗಿರು. ಯಾಕಂದರೆ ನೀನು ತಪ್ಪು ಮಾಡಿದ್ದೀಯೋ ಇಲ್ವೋ ಅಂದ್ಬಿಟ್ಟು ಪರಲೋಕ ನೋಡ್ತಾ ಇದೆ, ಪರಲೋಕ ತೀರ್ಪು ಮಾಡುತ್ತೆ, ಪರಲೋಕ ನ್ಯಾಯ ಕೊಡಿಸುತ್ತೆ, ಪರಲೋಕ ನಿನ್ನ ಕಡೆ ಯುದ್ಧ ಮಾಡುತ್ತೆ ಮಕ್ಕಳೇ. ಹಾಗಾಗಿ ನೀನೇನು ಮಾಡಬೇಕು? ಯೇಸುವಿನ ಹಾಗೆ ಎಲ್ಲರನ್ನ ಕ್ಷಮಿಸ್ರಿ. ನಿನ್ನ ಗಂಡನ ಮೇಲೆ ನಿನಗೆ ಕೋಪ ಇರಬಾರ್ದು, ಮನಪೂರ್ವಕವಾಗಿ ಕ್ಷಮಿಸಬೇಕು. ಹೆಂಡತಿ ಮೇಲೆ ನಿನಗೆ ದ್ವೇಷ ಇರಬಾರ್ದು, ಆಕೆನ ಮನಪೂರ್ವಕವಾಗಿ ಕ್ಷಮಿಸಬೇಕು. ತಂದೆ ತಾಯಿಗಳ ಮೇಲೆ ದ್ವೇಷ ಕೋಪ ಇರಬಾರ್ದು, ಅವ್ರುಗಳನ್ನ ಸನ್ಮಾನಿಸಬೇಕು, ಅವ್ರನ್ನ ಕ್ಷಮಿಸಬೇಕು, ಅವ್ರನ್ನ ಆಧರಿಸಬೇಕು. ಅಣ್ಣ ತಮ್ಮ ಅಕ್ಕ ತಂಗಿಗಳ ಮಧ್ಯದಲ್ಲಿ ಹಣದ ವಿಷಯದಲ್ಲಿ ಅಲ್ವಾ, ಒಡವೆ ವಿಷಯದಲ್ಲಿ, ಜಮೀನು ವಿಷಯಗಳಲ್ಲಿ ತಕರಾರುಗಳಿರ್ತವೆ, ಹೋರಾಟಗಳಿರ್ತವೆ ಅಲ್ವಾ. ಅಂಥ ಸಮಯದಲ್ಲಿ ಜಗಳಗಳು ಮಾಡ್ಕೊಂಡು ಕಿತ್ತಾಡ್ಕೊಂಡು ವರ್ಷಗಂಟ್ಲೆ ಮಾತಾಡಿದ್ರೆ ಎಷ್ಟೋ ದೂರವಾಗಿ ಅಲ್ವಾ ಇರ್ತೀರಾ. ಈಗೆಲ್ಲ ದೇವ್ರ ಮಕ್ಕಳು ಇರುವುದಾದರೆ ಖಂಡಿತವಾಗಿ ಆ ಒಂದು ಕಾರ್ಯ ನಮ್ಮನ್ನು ನರಕಕ್ಕೆ ಕೇಳ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ನಾವೇನು ಮಾಡಬಾರ್ದು? ಖಂಡಿತವಾಗಿ ನಮ್ಮಲ್ಲಿ ಆ ರೀತಿ ಗುಣಗಳು ಇರಲೇಬಾರ್ದು. ನೀವು ಈ ವಾಕ್ಯವನ್ನು ಕೇಳಿಕೊಂಡಿರೋರು ಯಾರನ್ನ ಇದ್ದೀರಾ ಕ್ಷಮಿಸ್ರಿ. ಯಾರ ಜೊತೆ ಇದ್ದೀರಾ ಮಾತಾಡ್ರಿ. ಯಾರ ಜೊತೆ ಸಮಾಧಾನ ಇದ್ದೀರಾ ಸಮಾಧಾನ ಆಗ್ಬಿಡ್ರಿ. ಯಾರ ಮುಂದೆ ಹೋಗಿ ತಗ್ಗಿಸ್ಕೊಳ್ರಿ. ಯಾರ ಹತ್ರ ಕ್ಷಮೆ ಕೇಳಬೇಕೋ ಕೇಳ್ಬಿಡಿ. ಯಾಕಂದರೆ ಇದು ಕೊನೆ ಕಾಲ. ಈ ಕೊನೆ ಕಾಲದಲ್ಲಿ ಸೈತಾನದವನು ಈ ಥರನೇ ಹೃದಯಗಳಲ್ಲಿ ಸಿಟ್ಟುಗಳನ್ನ ಎಬ್ಬರಿಸ್ತಾನೆ, ಕೋಪಗಳನ್ನ ಎಬ್ಬರಿಸ್ತಾನೆ, ದ್ವೇಷವನ್ನು ಎಬ್ಬರಿಸ್ತಾನೆ, ಹಗೆತನಗಳನ್ನು ಹುಟ್ಟಿಸ್ತಾನೆ, ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗದಿರಂಗೆ ಮಾಡ್ತಾನೆ ಅಲ್ವಾ. ಈ ರೀತಿಯಾಗಿ ಇರುವುದಾದರೆ ನಮ್ಮ ಹೃದಯ ಹೊಲಸಾಗಿ ಅಶುದ್ಧ ಪಾಪವಾಗಿರುತ್ತೆ. ನಮ್ಮ ಹೃದಯ ನೂತನವಾಗಿ ಶುದ್ಧವಾಗಿ ಪರಿಶುದ್ಧವಾಗಿರಬೇಕಾದ್ರೆ ನಾವು ನಮ್ಮ ಹೃದಯದಲ್ಲಿ ಯಾವ ಕಲ್ಮಶವು ದೋಷವು ಯಾವ ಅಸೂಯೆ ಹಗೆತನಗಳು ಯಾರ ಮೇಲೆ ಇಟ್ಕೊಳ್ಬಾರ್ದು. ನಾವು ಅದನ್ನೆಲ್ಲ ಮರೆತು ಬಿಟ್ಟು ನಾವು ಸ್ವಾಮಿ ಪಾದದಲ್ಲಿ ಏನು ಮಾಡಬೇಕು? ಅವ್ರಿಗಾಗಿ ಪ್ರಾರ್ಥಿಸುವರಾಗಿ, ಅವ್ರನ್ನ ನಾವು ಮನ್ನಿಸಿ ಕ್ಷಮಿಸಿ ಪ್ರೀತಿಸುವರಾಗಿ ನಾವು ಇರುವುದಾದರೆ ಮಾತ್ರನೇ ದೇವರು ನಮ್ಮ ಸಂಗಡ ನಮ್ಮ ಕುಟುಂಬಗಳಲ್ಲಿ ವಾಸ ಮಾಡುತ್ತಾನೆ. ಅವರ ಮಹಿಮೆನ ನಾವು ನೋಡ್ತೀವಿ ಮತ್ತು ಅವರ ಅದ್ಭುತಗಳನ್ನ ನಾವು ಹೊಂದಿಕೊಳ್ಳುತ್ತೇವೆ ಮತ್ತು ಇಂಥವ್ರುಗಳು ಬಹಳವಾಗಿ ಆಶೀರ್ವದಿಸಲ್ಪಡಲು ಸಾಧ್ಯ ಆಗುತ್ತೆ ದೇವ ಮಕ್ಕಳೇ. ಹಲ್ಲೆಲೂಯಾ. ಹೀಗಾಗಿ ಈ ವಾಕ್ಯನ ಕೇಳಿಕೊಂಡಿರೋಂಥ ನೀವುಗಳೆಲ್ಲರೂ ಎಲ್ಲ ಜನರ ತಪ್ಪುಗಳನ್ನು ಕ್ಷಮಿಸ್ರಿ ಅಲ್ವಾ. ಅವ್ರು ನಿಮ್ಮನ್ನು ಕ್ಷಮಿಸಿಲ್ಲ ಅಂದರೆ ಪರವಾಗಿಲ್ಲ, ನೀವು ಕ್ಷಮಿಸುವರಾಗಿರಿ. ನೀವು ಅವ್ರನ್ನ ಕ್ಷಮಿಸ್ಬಿಟ್ರೆ ದೇವರ ಅವ್ರ ಹೃದಯದಲ್ಲಿ ಅವ್ರ ಮನಸ್ಸಲ್ಲಿ ಮಾತನಾಡ್ತಾನೆ. ಆಗ ಅವ್ರುಗಳೇನು ಮಾಡ್ತಾರೆ? ಆಲೋಚಿಸ್ತಾರೆ, ಅಯ್ಯೋ ನಾನು ತಾನೇ ತಪ್ಪು ಮಾಡಿದ್ದು, ಆದರೆ ಇವ್ರು ನನ್ನ ಕ್ಷಮಿಸ್ಬಿಟ್ರಲ್ಲ, ನನ್ನ ಹುಡ್ಕೊಂಡು ಬಂದು ಸಾರಿ ಕೇಳಿದ್ರಲ್ಲ, ನನ್ನ ಹತ್ರ ಕ್ಷಮೆ ಕೇಳಿದ್ರಲ್ಲ, ನಾನು ಯಾಕೆ ಅವ್ರನ್ನ ಕ್ಷಮಿಸ್ತೀರಾ? ನಾನು ಯಾಕೆ ಅವ್ರನ್ನ ಪ್ರೀತಿ ಮಾಡ್ದಿರಾ? ನಾನು ಯಾಕೆ ಅವ್ರ ಹತ್ರ ಕ್ಷಮೆ ಕೇಳ್ದಿರಾ? ನಾನು ಯಾಕೆ ಈ ಥರ ಇದ್ದೀನಿ
ಮಾಡ್ತೀನಿ ಅಂದ್ಬಿಟ್ಟು ಅವ್ರು ಖಂಡಿತವಾಗಿ ಏನು ಮಾಡ್ತಾರೆ, ಅವ್ರ ಆಲೋಚನೆ ಮಾಡೇ ಮಾಡ್ತಾರೆ. ಯಾಕಂದರೆ ದೇವರ ಅವ್ರ ಹೃದಯಗಳನ್ನ ಮುಟ್ಟಿ ಅವ್ರ ಆಲೋಚನೆ ಮಾಡುವಾಗ ಯೇಸು ಸ್ವಾಮಿ ಮಾಡಿಸ್ತಾನೆ. ಆಗ ಒಡನೆ ಏನಾಗುತ್ತೆ, ಒಂದಿನನೋ 2 ದಿನನೋ ಬಿಟ್ಕೊಂಡು ಒಡನೆ ಅವ್ರು ನಿಮ್ಮ ಮುಂದೆ ಬರುವಾಗೆ ಅವ್ರ ಹೃದಯಗಳಲ್ಲಿ, ಅವ್ರ ಮನಸ್ಸುಗಳಲ್ಲಿ ನಿಮ್ಮನ್ನು ನೋಡಿದ ತಕ್ಷಣ ಅವ್ರಿಗೆ ಕರುಣೆ, ಪ್ರೀತಿ, ನಿಮ್ಮ ಹತ್ರ ಕ್ಷಮೆ ಎಲ್ಲವನ್ನು ಕೇಳೋಕೆ ಸ್ಟಾರ್ಟ್ ಮಾಡ್ಕೊಂಡು ಬಿಡ್ತಾರೆ. ಆಮೇಲೆ ಅಲ್ಲೇಲೂಯ. ಹೊಡೆದಾಟ ಬೇಡ, ಜಗಳ ಬೇಡ, ದ್ವೇಷ ಬೇಡ, ಹಗೆತನ ಬೇಡ, ಕೋಪ ಬೇಡ, ಸಿಟ್ಟು ಬೇಡ, ಅಸೂಯೆ ಬೇಡ, ಮಾತಾಡದಿರ ಇರೋದು ಬೇಡ, ಸಮಾಧಾನ ಇಲ್ದಿರ ಇರೋದು, ಯಾವ ವಿಷಯಗಳು ದೇವರ ಮಕ್ಕಳಿಗೆ ಇದು ತಕ್ಕದಲ್ಲವೇ ಅಲ್ಲ. ಹೀಗಾಗಿ ದೇವ ಮಕ್ಕಳೇ, ಏಸಪ್ಪ ಈ ಲೋಕಕ್ಕೆ ಬೇಗ ಬರ್ತಾ ಇದ್ದಾರೆ. ಸಿಲುವೆ ಮೇಲೆ ಏಸಪ್ಪ ನಮಗೆ ಕಲಿಸ್ಕೊಟ್ಟದ್ದನ್ನು ನಾವು ಅದನ್ನು ಫಾಲೋ ಮಾಡ್ಕೊಂಡು ಹೋಗೋಣ. ನಾವು ಸೈತಾನ್ಗೆ ಸ್ಥಳ ಕೊಡಬಾರ್ದು. ಜನಗಳ ಮುಂದೆ ಒಳ್ಳೆ ಸಾಕ್ಷಿವಂತರಾಗಿ, ಒಳ್ಳೆ ಒಂದು ದೀನತೆ ಉಳ್ಳವರಾಗಿ, ತಾಳ್ಮೆ ಉಳ್ಳವರಾಗಿ ನಾವು ನಡೆದುಕೊಂಡರೆ ಅಲ್ವಾ ದೇವರ ನಾಮ ಮಹಿಮೆ ಹೊಂದುತ್ತೆ. ದೇವರು ನಿಮ್ಮೊಟ್ಟಿಗಿದ್ದು ನಿಮ್ಮನ್ನು ನಡೆಸುತ್ತಾನೆ. ಸೈತಾನ ಏನು ಮಾಡೋಕ್ಕಾಗಲ್ಲ. ಪರಿಶುದ್ಧಾತ್ಮ ನಿಮ್ಮ ಜೊತೆಲಿದ್ದು ಕಾರ್ಯ ಮಾಡ್ತಾನೆ. ಈ ವಾಕ್ಯವನ್ನು ಕೇಳಿಕೊಂಡಿರಂತ ಎಲ್ಲರೂ ಕಣ್ಮುಚ್ಚಿ ಸಣ್ಣ ಪ್ರಾರ್ಥನೆ ನಾವು ಮಾಡೋಣ. ದೇವಾ, ಇದು ಸ್ವಾಮಿ ಸಿಲುವೆ ಮೇಲೆ ನೀವು ಮೊದಲನೇ ಮಾತನಾಡಿದ್ದೀರಪ್ಪ ದೇವರೇ. ಈ ಮೊದಲನೇ ಮಾತನ್ನ ನಾವು ಇವತ್ತು ಧ್ಯಾನಿಸಿಕೊಂಡಿದ್ದೀವಿ. ಈ ವಾಕ್ಯಗಳನ್ನು ಕೇಳಿಕೊಂಡಿರೋಂಥ ಎಲ್ಲ ಜನಗಳಲ್ಲಿ ನಿನ್ನ ಗುಣಗಳನ್ನ ಹುಟ್ಟಿಸು, ನಿನ್ನ ಸ್ವಭಾವಗಳನ್ನ ಹುಟ್ಟಿಸು. ಎಲ್ಲರೂ ನಿನ್ನ ಹಾಗೆ ಪ್ರೀತಿ ಮಾಡುವರಾಗಿ, ಕ್ಷಮಿಸುವರಾಗಿ ಅಪ್ಪ, ಎಲ್ಲರನ್ನ ಮನ್ನಿಸುವರಾಗಿ ಅಪ್ಪ, ಎಲ್ಲರ ಆ ರೀತಿಯಾಗಿ ಒಂದು ಐಕ್ಯದಿಂದ ಜೀವಿಸಬೇಕಪ್ಪ. ಆ ರೀತಿ ಗುಣಗಳು, ಸ್ವಭಾವಗಳು ಎಲ್ಲರಿಗೂ ಕೊಟ್ಟು ದೇವಂತಾನೆ ಆಶೀರ್ವದಿಸ್ರಿ, ಸಮಾಧಾನ ಪಡಿಸ್ರಿ, ಆಧರಿಸ್ರಿ, ಕರ ಹಿಡಿದು ಮಾರ್ಗ ನಡೆಸ್ರಿ. ಪ್ರಾರ್ಥನೆ ಕೇಳಾಗೆ ಮಾಡಿದಗಾಗಿ ಸ್ತೋತ್ರಪ್ಪ, ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯವನ್ನು ಕೇಳಿಕೊಂಡಿರಂತ ಎಲ್ಲ ಪ್ರಿಯರೇ ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.